ಮಾವ 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 ಯಾಕ್ರೋ ನಮ್ ಜೀವ ಜೊತೆ ಆಟ ಆಡ್ತಿದ್ದೀರಾ? ನಾವ್ ಮಾಡಿರೋ ತಪ್ಪೇನೋ? ಅವಾಗ ನಮ್ಮ ಅಪ್ಪನ್ ಸಾಯಿಸಿದ್ರಿ, ಈಗ ನಮ್ಮ ಮಾವನ್ ಸಾಯಿಸಿದ್ರಿ. ನಾವೇನ್ರ ತಪ್ಪು ಮಾಡಿದೀವಿ? ಯಾಕ್ರ ಹೀಗ್ ಮಾಡ್ತಿದ್ದೀರಾ? ನಾವು ಸಾಯಿಸೋದೇನೋ? ಅಷ್ಟಕ್ಕೂ ನಿಮ್ಮ ಅಪ್ಪ ಯಾರು? ಯಾರ? ನಿಮ್ ಮಾಂತ್ರಿಕ ಇದ್ದಾನಲ್ಲ ಅವನ್ ಮಗ. ಹೇಳ್ರೋ, ಇವ್ರನ್ನ ಯಾರು ಸಾಯಿಸಿದ್ದು? ಯಾಕ್ರೋ ಸಾಯಿಸಿದ್ದು? ಯಾರು ಸಾಯಿಸಿದ್ರು ಅಂತ ಮುಂದೆ ಬರ್ಲಿಲ್ಲ ಅಂದ್ರೆ ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಲವ್ ಸಾಕು ಕಣೋ, ಎಷ್ಟೊತ್ತಂಗ ನಡೆದಿದ್ದು ಸಾಕು. ಇಲ್ಲಿಂದ ಹೊರಟೋಗೋಣ ಬಾ, ನಡಿ. ಸುಮ್ಮನೆ ಸೇಡು ಅಂತ ಕೂತಿದ್ರೆ ನಮ್ಮ ಜೀವನ ಹಾಳಾಗತ್ತೆ. ಆಗಿದ್ದು ನಿಮ್ಮಪ್ಪಂಗಲ್ವೋ? ನಮ್ಮಪ್ಪಂಗೆ. ಹೌದು, ಅದಕ್ಕೆ ಅಲ್ವಾ ಅವತ್ತು ಕೇಳ್ಕೊಂಡು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿತ್ತು. ಲೋ ಅಳಿಮಯ್ಯ, ನಿಮ್ ತಂದೆ ಸತ್ತಿದ್ದು ಕೊಲೆಯಿಂದ ಅಂತ ತಿಳಿತು ಕಣೋ. ನಾವ್ ಅಲ್ಲಿಗೆ ಹೋಗಿ ಪಕ್ಕ ನಿಜ ಏನು ಅಂತ ತಿಳ್ಕೊಬೇಕು ಕಣೋ. ಹೇಗೆ ಯಾರು ಮಾಡಿದ್ದು ಅಂತ ತಿಳ್ಕೊಳೋಣ ಕಣೋ. ನಾನು ಕೂಡ ನಿಮ್ ಜೊತೆ ಬರ್ತೇನೆ. ಹೌದು ಕಣೋ, ನಿನ್ ಜೊತೆಯಾಗಿ ಯಾವಾಗ್ಲೂ ನಾನು ಇರ್ತೀನಿ. ನಾನ್ ಕೂಡ ನಿಮ್ ಜೊತೆ ಬರ್ತೀನಿ. ಅದನ್ನ ಮರ್ತು ಹೀಗ್ ಮಾತಾಡ್ತಿದ್ದೀರಾ? ನೀವ್ ಯಾರು ಇಲ್ಲ ಅಂದ್ರು ನಾನು ಒಬ್ನೇ ಹೋರಾಡ್ತೀನಿ. ಇಲ್ಲಿ ಪರಿಸ್ಥಿತಿ ತುಂಬಾನೇ ಕ್ರಿಟಿಕಲ್ ಆಗಿದೆ. ನೀನ್ ಈಗ್ಲೇ ಸನನ್ ಕರ್ಕೊಂಡು ಇಲ್ಲಿಂದ ಹೊರಟು ಹೋಗ್ಬಿಡು. ಸರಿ, ನೀನ್ ಹುಷಾರು, ನಾವು ಹೊರಡ್ತೀವಿ. ಸರಿ. ಇದು ದೇವದ ಮನೆ ತರ ಇದೆ. ಈ ದೇವನೇ ನಮ್ಮಪ್ಪನ್ ಸಾಯಿಸಿದ್ದು. ಇಲ್ಲಿದ್ರೆ ಅದು ನನ್ನನ್ನು ಕೂಡ ಸಾಯಿಸ್ಬಿಡುತ್ತೆ. ನಾನಿಲ್ಲಿ ಇರಬಾರ್ದು.